ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಬಿಗ್ ಸೈಜ್ ಶರ್ಟ್ ಯಾವ ರೀತಿ ಕಟ್ ಮಾಡೋಂತ ನೋಡೋಣ. ನೋಡಿ ಸೈಜ್ ಬಂದು 28 ಇಂಚು ಲೆಂತ್ ಇದೆ, ಹಾಗೆ 48 ಇಂಚು ಚೆಸ್ಟ್ ಇದೆ, ಹೊಟ್ಟೆ ಭಾಗದಲ್ಲಿ 46 ಇಂಚ್ ಇದೆ, ಹಾಗೆ ವೇಸ್ಟ್ ಸೈಡು ಬಾಟಮ್ ಸೈಡು 48 ಇದೆ, ಶೋಲ್ಡ್ರ್ ಬಂದು 19 ಇಂಚು, ಹಾಗೂ ನೋಡಿ ಸ್ಲೀವ್ ಬಂದು 24.5 ಇಂಚ್ ಉದ್ದ, 9 ಇಂಚ್ ಕಫ್ ಇದೆ, ಹಾಗೆ ಆರ್ಮೋಲ್ ರೌಂಡಿಂಗ್ ಬಂದು 17.5 ಇಂಚ್ ಇದೆ. ನೋಡಿ ಫ್ರೆಂಡ್ಸ್, ಇದೇ ಮೆಜರ್ಮೆಂಟಿಗೆ ನಾವು ಇವಾಗ ಶರ್ಟ್ ಕಟ್ ಮಾಡೋಣ. ನೋಡಿ ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊತಾ ಇದ್ದೀನಿ. 2 ಪೀಸ್ ಮಾತ್ರ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಕಾಜಾಪಟ್ಟಿ ಗುಂಡಿ ಪಟ್ಟಿಗೋಸ್ಕರ 1.5 ಇಂಚಿನಷ್ಟು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 1.5 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಇದಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ. ಸ್ನೇಹಿತರೆ ನೋಡಿ 28 ಇಂಚು ಲೆಂತ್ ಇದೆ. ನೋಡಿ 28ಕ್ಕೆ ನಾವು 2 ಇಂಚ್ ಆ್ಯಡ್ ಮಾಡಬೇಕು, ಅಲ್ಲಿಗೆ 30 ಇಂಚ್ ಆಗುತ್ತೆ. ನೋಡಿ 2 ಇಂಚ್ ಆ್ಯಡ್ ಮಾಡಿದರೆ 30 ಇಂಚ್ ಆಗುತ್ತೆ. ಟೋಟಲ್ ನಾವು 30 ಇಂಚ್ ಉದ್ದ ಇಡಬೇಕು. ಸ್ನೇಹಿತರೆ ನೋಡಿ 30 ಇಂಚಿಗೆ ಒಂದು ಲೈನ್ ಹಾಕಂತ ಇದ್ದೀನಿ. 30 ಇಂಚ್ ನೋಡಿ, 30 ಇಂಚ್ ಏನಂದ್ರೆ 28 ಇಂಚ್ ಇದೆ. ಇಲ್ಲಿ ಕೆಳಗಡೆ 1.5 ಇಂಚ್ ಫೋಲ್ಡಿಂಗ್ ಹೋಗುತ್ತೆ ಬಾಟಮ್ ಸೈಡು, ಹಾಗೆ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ. ಟೋಟಲ್ ನೋಡಿ 28 ಇಂಚು ಉದ್ದ ಇತ್ತು ಅಂದರೆ ನಮಗೆ 30 ಇಂಚ್ ತೊಗೋಬೇಕು. ನೋಡಿ ಸಾದಾ ಕ್ರಾಸ್ ಇಡ್ತೀವಿ ಅಂದರೆ ಕ್ರಾಸಿಗೆ 1 ಇಂಚ್ ತಗೊಂಡ್ರೆ ಸಾಕು, ಎಕ್ಸ್ಟ್ರಾ 1 + 1 ಅರ್ಧ ಇಂಚು, 1.5 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು. ನಾವಿಲ್ಲಿ ಕೆಳಗಡೆ ಬಾಟಮ್ ಬುಷ್ ಶರ್ಟ್ ಅಗಲ ಪಟ್ಟಿ ಇಡೋದ್ರಿಂದ ನಾವು 1.5 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ. ಹಾಗೆ ಫ್ರೆಂಡ್ಸ್ ನೋಡಿ ಶೋಲ್ಡ್ರ್ ಕ್ರಾಸ್ಗೋಸ್ಕರ 2 ಇಂಚು 2.25 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಶೋಲ್ಡ್ರ್ ಕ್ರಾಸಿಗೋಸ್ಕರ 2.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಆರ್ಮೋಲ್ ಕ್ರಾಸಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ 7 ಇಂಚಿಗೆ ಇಡ್ತಾ ಇದ್ದೀನಿ ಟೋಟಲ್ ಮೇಲ್ಗಡೆಯಿಂದ. ನೋಡಿ ಇದು ಆರ್ಮೋಲ್ ಕ್ರಾಸಿಂಗ್ ಮಾರ್ಕಿಂಗು. ಸ್ನೇಹಿತರೆ ನೆಕ್ ವಿಡ್ತ್ ಬಂದು ನೋಡಿ 2.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು. ಹಾಗೆ ಶೋಲ್ಡ್ರ್ ಬಂದು 19 ಇಂಚ್ ಇದೆ ಫ್ರೆಂಡ್ಸ್. ಇದು ಶೋಲ್ಡ್ರ್ ಬಂದು 19 ಇಂಚ್ ಇದೆ. 19ರಲ್ಲಿ ಅರ್ಧ ಅಂದರೆ 8.5 ಬರುತ್ತೆ, ಸಾರಿ 9.5 ಬರುತ್ತೆ. 9.5ಗೆ ಅರ್ಧ ಇಂಚ್ ಸೇರಿಸಿದರೆ 10 ಇಂಚ್ ಆಗುತ್ತೆ. ನೋಡಿ 10 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 10 ಇಂಚ್ ಇಲ್ಲಿ ಶೋಲ್ಡರ್ ಹತ್ರ ಇಟ್ಟಿದ್ದೀವಿ. ಇಲ್ಲಿ ಕೆಳಗಡೆ 9.5 ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಅರ್ಧ ಇಂಚು ಕಮ್ಮಿ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಕ್ರಾಸಿಗೋಸ್ಕರ. ಹಾಗೆ ನೋಡಿ ಈ ಲೈನು ಜಾಯಿಂಟ್ ಮಾಡೋಣ. ಇದು ಶೋಲ್ಡರ್ ಕ್ರಾಸು. ಹಾಗೆ ಫ್ರೆಂಡ್ಸ್ ನೋಡಿ ಚೆಸ್ಟ್ ಬಂದು 48 ಇದೆ. ನೋಡಿ 48 ಅಂದರೆ ನಮಗೆ 12 ಇಂಚ್ ಬರುತ್ತೆ. 4 ಭಾಗ ಮಾಡಿ 48ಅನ್ನು 4 ಭಾಗ ಮಾಡಿದರೆ 12 ಇಂಚ್ ಬರುತ್ತೆ. ನೋಡಿ 12 ಇಂಚು ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ 12.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ನೋಡಿ 12.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದು 48. ನಾನು ನಿಮಗೆ 2 ಥರ ಮೆಜರ್ಮೆಂಟ್ ತಗೊಂತಾರೆ. ನೋಡಿ ಫುಲ್ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಇದು ಟೋಟಲ್ 48 ಆಗುತ್ತೆ. ಇದು ಬಟ್ಟು ಶರ್ಟ್ ಅಳತೆ ತಗೊಂಡಿದ್ದೀನಿ ನಾನು. ಏನಂದರೆ ಫ್ರಂಟ್ ಪಟ್ಟಿ ಇರುತ್ತಲ್ಲ, ಈ ಫ್ರಂಟ್ ಸೈಡ್ ಮಾತ್ರ ನಾನು ತಗೊಂಡಿದ್ದೀನಿ. ಹಾಗಾಗಿ ಟೋಟಲ್ ಮಾಡಿ 48 ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಬಟ್ ಟೋಟಲ್ ನೋಡಿ 12 ಇಂಚ್ ಬೇಕಾಗುತ್ತೆ ನಮಗೆ ಅಗಲ. ಇದು ನೋಡಿ 12 ಪ್ಲಸ್ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿ 12.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆನೂ ಅಷ್ಟೇ ನೋಡಿ 12.5 ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮಿಡ್ಲಲ್ಲಿ ನೋಡಿ, ಇಲ್ಲಿ ಮಿಡ್ಲಲ್ಲಿ ಅರ್ಧ ಇಂಚ್ ಕಮ್ಮಿ ಮಾಡಬೇಕು. ನೋಡಿ 11.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 11.5 ಪ್ಲಸ್ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿ 12ಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ.
ಸ್ನೇಹಿತರೆ, ಈ ಆರ್ಮೋಲ್ ಸೇಪ್ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ನೋಡಿ ಇವಾಗ ಫ್ರಂಟ್ ಮಾರ್ಕ್ ಮಾಡಾಯಿತು ನೋಡಿ. ಪಾಕೆಟ್ ಉದ್ದ ನೋಡಿ, ಪಾಕೆಟಿಗೆ ಸಹಿತ ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇದು 8 ಇಂಚ್ ಪಾಕೆಟ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ನೋಡಿ. 8 ಇಂಚಿಗೆ ಪಾಕೆಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಪಟ್ಟಿಂದ 2.25 ಇಂಚ್ ತಗೊತಾ ಇದ್ದೀನಿ ನಾನು ಆ ಕಡೆಗೆ ನೋಡಿ. 2.25 ಇದು ಪಾಕೆಟ್ ಮಾರ್ಕಿಂಗ್ಗೋಸ್ಕರ ನೋಡಿ. ಪಾಕೆಟ್ ಇಲ್ಲಿ ಬರುತ್ತೆ 5 ಇಂಚು ಅಥವಾ 5.25 ಇಂಚ್ ಆಗಲ್ಲ. ಉದ್ದನೂ 5.25. ಇಲ್ಲಿ ಒಂದು ಡೌನ್ ಕ್ರಾಸ್ ಒಂದು 5.25 ತಗೊಂತಿದ್ದೀನಿ ಸ್ನೇಹಿತರೆ. ಇವಾಗ ಕಟ್ ಮಾಡೋಣ ಇದನ್ನ. ಸ್ನೇಹಿತರೆ, ಫ್ರಂಟ್ ಪಾರ್ಟಿಗಂತೂ ಬ್ಯಾಕ್ ಪಾರ್ಟು ಅರ್ಧ ಇಂಚು ಕಡಿಮೆ ಇರಬೇಕು ನೋಡಿ. ಅರ್ಧ ಇಂಚು ಕಡಿಮೆ ಮಾಡಿದ್ದೀನಿ ನಾನು ನೋಡಿ. ಇಲ್ಲಿಗಿದೆ, ಇದು ಸೀದಾ ಇಲ್ಲಿಗಿದೆ ಈ ಪಾಯಿಂಟು. ಇದು ಬ್ಯಾಕ್ ಪಾರ್ಟು ಅರ್ಧ ಇಂಚ್ ಕಡಿಮೆ ಇದೆ. ಬಾಟಮ್ ಸೈಡು ಅಷ್ಟೇ ನೋಡಿ, ಕೆಳಗಡೆನೂ ಅಷ್ಟೇ ನೋಡಿ, ಅರ್ಧ ಇಂಚು ಕಡಿಮೆ ಮಾಡಬೇಕು. ನಾವು ಗುಂಡಿ ಪಟ್ಟಿ ಉಕ್ಸ್ ಪಟ್ಟಿ ಮಾಡ್ಕೊಂಡಾಗ ಅದು ಸರಿ ಬರುತ್ತೆ. ಹಾಗೆ ನೋಡಿ, ಬ್ಯಾಕ್ ಸೈಡ್ ಕಟ್ ಮಾಡ್ಬೇಕಾದ್ರೆ ಇದಕ್ಕಿಂತ ಒಂದು ಅರ್ಧ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರ್ ಕ್ರಾಸಿಗೆ 2.25 ಇಂಚ್ ಡೌನ್ ಮಾಡ್ಕೊಂಡಿವಲ್ಲ, ಅಲ್ಲಿಂದ ನೋಡಿ ಅಲ್ಲ ಅರ್ಧ ಇಂಚು ಅಥವಾ 3/4 ಇಂಚು ಎಕ್ಸ್ಟ್ರಾ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡರ್ ಬಂದು 19 ಇಂಚ್ ಇದೆ. 19 ಅಂದರೆ 9.25 ಆಗುತ್ತೆ ನೋಡಿ. 9.25 ಪ್ಲಸ್ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿ 10 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಇದಕ್ಕೊಂದು ಲೈನ್ ಹಾಕೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂದು ಈ ಥರ ಕ್ರಾಸ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಇದೇ ಬ್ಯಾಕ್ ಪಾರ್ಟ್, ಇಷ್ಟೇ ಬ್ಯಾಕ್ ಪಾರ್ಟು. ಏನು ಡೌಟ್ಸ್ ಇದ್ರೂ ಕಮೆಂಟ್ ಮಾಡ್ಬೋದು. ಸ್ನೇಹಿತರೆ ನೋಡಿ, ಆರ್ಮೋಲು ನಾವು ಎಕ್ಸಾಕ್ಟಾಗಿ ಕಟ್ ಮಾಡ್ಕೊಂಡಿಲ್ಲ. ನಮಗೆ ಬೇಕಾದ್ರೆ 17.5 ಇಂಚು ನಾವು ಸ್ಲೀವಲ್ಲಿ ಕಟ್ ಮಾಡ್ಕೊತೀವಿ. ಈಗ ಎಕ್ಸಾಕ್ಟಾಗಿ 17.5 ಇಂಚ್ ಲೂಸನ್ನು ಅದನ್ನು ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಇದನ್ನು ಎಕ್ಸ್ಟ್ರಾ ಇಟ್ಟು ನೋಡ್ಕೊತೀವಿ. ಇನ್ನೂ ಜಾಸ್ತಿ ಬರುತ್ತೆ, ಇದು ಇಲ್ಲಿವರೆಗೂ ಬರುತ್ತೆ. ನಾವು ಇದೇ ಶೇಪನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೊತೀವಿ ನೋಡಿ. ಆರ್ಮೋಲ್ ಮಾತ್ರ ಇದು ಎಕ್ಸಾಕ್ಟಾಗಿ ಇಟ್ಟಿಲ್ಲ, ಕಡಿಮೆನೇ ಇಟ್ಟಿರ್ತೀವಿ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ನಾವು ಅದೇ ಥರನೇ ಅಟ್ಯಾಚ್ ಮಾಡೋದು. ಹಾಗಾಗಿ ನಮಗೆ ಅದೇ ರೂಢಿ ಇದೆ ಸ್ನೇಹಿತರೆ. ಇವಾಗ ಸ್ಲೀವ್ ಕಟ್ ಮಾಡೋಣ. ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದೆ 17.5 ಲೂಸ್ ಇದೆ ಅಂತೇಳಿ, ಆರ್ಮೋಲ್ ಇದೆ ಅಂತೇಳಿ. ನೋಡಿ, ನಾವು ಇದೇ ಥರನ ಮೆಜರ್ಮೆಂಟ್ ತಗೊತೀವಿ ಶರ್ಟಲ್ಲಿ. ಹಾಗಾಗಿ ನಾವು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. 17.5 ಅರ್ಧ ಅಂದರೆ 8.25 ಆಗುತ್ತೆ ನೋಡಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ 9.25 ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. 9.25 ಇದೆ. ಸ್ನೇಹಿತರೆ, ಉದ್ದ ಬಂದು 24.5 ಇದೆ. 24.5ಲಿ ನೋಡಿ, 24.5ಲಿ ನಾವು 2 ಇಂಚು ಕಫ್ ನಾನು ಮಾಡ್ತಾ ಇದ್ದೀನಿ. 2 ಇಂಚ್ ಕಫ್ ಇಡ್ತಾ ಇದ್ದೀನಿ. ಅದಕ್ಕೆ ನಾವು 2 ಇಂಚ್ ಲೆಸ್ ಮಾಡಬೇಕು. ಅಲ್ಲಿಗೆ 22 ಆಗುತ್ತೆ ಪ್ಲಸ್ ಅರ್ಧ ಇಂಚು 22.5 ಆಗುತ್ತೆ ನೋಡಿ. 22.5ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಬೇಕು ಫ್ರೆಂಡ್ಸ್ ನೋಡಿ. ಈ ಕಡೆ 3/4 ಇಂಚ್ ಬೇಕು. ಏನಕ್ಕಂದರೆ ನಾನೊಂದು 1/4 ಇಂಚು ಫೋಲ್ಡಿಂಗ್ ಮಾಡ್ತೀನಿ. ನೀವು ಒರ್ಲಾಕ್ ಮಾಡ್ತೀನಿ ಅಂದರೆ ಅರ್ಧ ಇಂಚ್ ಸಾಕು. ಈ ಕಡೆಗೆ ಅರ್ಧ ಇಂಚು, ಈ ಕಡೆಗೆ ಅರ್ಧ ಇಂಚ್ ಸಾಕು. ಅಂದರೆ ಅಲ್ಲಿಗೆ 1 ಇಂಚ್ ಆ್ಯಡ್ ಮಾಡಬೇಕಾಗುತ್ತೆ. 1 ಇಂಚು ಪ್ಲಸ್ 1/4 ಇಂಚ್ ಎಕ್ಸ್ಟ್ರಾ ನೋಡಿ. ಅಂದರೆ 23.25ಗೆ ನಾನು ಸ್ಲೀವ್ ಉದ್ದ ಮೆಜರ್ಮೆಂಟ್ ಮಾಡ್ತಾಯಿದ್ದೀನಿ ನೋಡಿ. ಮಾರ್ಕಿಂಗ್ ಮಾಡ್ತಾಯಿದ್ದೀನಿ 23.25ಗೆ ನೋಡಿ. 23.25 ಹಾಗೆ ಇಲ್ಲಿ ಕೂಡ 23.25ಗೆ ಒಂದು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, 4.5 ಇಂಚು ನಾನು ಕ್ರಾಸ್ ತಗೊತಾ ಇದ್ದೀನಿ ನೋಡಿ. ಆರ್ಮೋಲ್ ಕ್ರಾಸ್ ಬಂದು 4.5 ಇಂಚ್ ತಗೊತಾ ಇದ್ದೀನಿ. ಹಾಗೆ ನೋಡಿ, 17.5 ಇಂಚ್ ಇದೆ.
ನೋಡಿ 8:15 17 8:45 ಇಲ್ಲಿ ಬರುತ್ತೆ, 17:15 ಆಗುತ್ತೆ ಲೂಸು. ಅಲ್ಲಿಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ತಗೊಂಡಿದ್ದೀನಿ. ಹಾಗೆ ಈ ಕಡೆ ಬಂದು ನೋಡಿ 4:15 ಕಫ್ ಇದೆ, ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಡಬೇಕು. ಹಾಗೆ 1 ಇಂಚು ಅಥವಾ 3/4 ಇಂಚು ಟಕ್ಸಿ ಬಿಡ್ತಾ ಇದ್ದೀನಿ. ಟೋಟಲ್ ನೋಡಿ ಫ್ರೆಂಡ್ಸ್ 6 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಆರ್ಮೋಲ್ ಕ್ರಾಸ್ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನೋಡಿ ಇದು ಬ್ಯಾಕ್ ಸೈಡ್ ಶೇಪು, ಇದರಲ್ಲೇ ಫ್ರಂಟ್ ಸೈಡ್ ಶೇಪನ್ನು ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಸ್ನೇಹಿತರೆ ನೋಡಿ ಇಲ್ಲಿ ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡ್ಕೊಂಡ ನಂತರ ನೋಡಿ ಇಲ್ಲಿ ಒಂದು ಮಾರ್ಕ್ ಬರುತ್ತೆ, ಇದು ಬ್ಯಾಕ್ ಸೈಡ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 4.5 ಇಂಚ್ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೋಡಿ 2 ಪೀಸ್ ಮಾತ್ರ ತಗೊಂಡಿದ್ದೀನಿ ಬ್ಯಾಕ್ ಸೈಡಿಂದು. ಸ್ನೇಹಿತರೆ ಇವಾಗ ಶೋಲ್ಡರ್ ಒಂದು ಕಟ್ ಮಾಡ್ಬಿಡೋಣ. ನೋಡಿ ಸ್ನೇಹಿತರೆ ಇದಕ್ಕೆ 2 ಶೋಲ್ಡರ್ ಕಟ್ ಮಾಡಬೇಕು. ನಾನು ನಿಮಗೆ 1 ಶೋಲ್ಡರ್ ಮಾತ್ರ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಇದು ಅಡ್ಡ ಬಟ್ಟೆ, ಇದು ಒಳಗಡೆ ಹಾಕೋಕ್ಕೆ ನಾವು ಉದ್ದ ಬಟ್ಟೆನೇ ತಗೋಬೇಕು. ಇದಕ್ಕೆ ಅಡ್ಡ ಬಟ್ಟೆ ತಗೊತಾ ಇದ್ದೀನಿ ಈಗ. ನೋಡಿ ಸೀದಾ ಮಾಡಲಿಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ. ಫ್ರೆಂಡ್ಸ್ ನೋಡಿ ಟೋಟಲ್ 10 ಇಂಚ್ ಇಡಬೇಕು ಶೋಲ್ಡ್ರು, ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಕೂಡ 19 ಇಂಚ್ ಇದೆ ರೆಡಿ ಶೋಲ್ಡ್ರು. ನೋಡಿ 10 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಶೋಲ್ಡರ್ ಸೈಡು ನಾನು 3.75 ಇಡ್ತಾ ಇದ್ದೀನಿ. 3.75ಗೆ ನೋಡಿ ಫ್ರೆಂಡ್ಸ್ 3.75ಗೆ ನಾನು 2.25 ಇಂಚು ಕ್ರಾಸ್ ಇಟ್ಟಿದ್ದೀನಿ. ಅದಕ್ಕೆ ಸೇರಿಸಿದಾಗ 2.25 ಸೇರಿಸಿದಾಗ 23. ಸ್ನೇಹಿತರೆ ನೋಡಿ ಇದು 3.25 ಇಟ್ಟಿದ್ದೀನಿ. 3.25ಗೆ 2.25 ಸೇರಿಸಿದಾಗ 5.25 ಆಯಿತು. ಸಾರಿ 4 2 5 6 ಆಯಿತು. 6 ಇಂಚು ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ ಇಲ್ಲಿ ನೆಕ್ ಹತ್ರ. ನೋಡಿ ಫ್ರೆಂಡ್ಸ್ ಇಲ್ಲೊಂದು 1/4 ಇಂಚ್ ಎಕ್ಸ್ಟ್ರಾ ತಗೋಬೇಕು ಕ್ರಾಸ್ ಹತ್ರ, ಎಕ್ಸ್ಟ್ರಾ ಹಿಂಗೆ ಅಗಲನ. ಹಾಗೆ 2.5 ಇಂಚು ನೆಕ್ ವಿಡ್ತ್ ತಗೋಬೇಕು, ಮಾರ್ಕ್ ಮಾಡ್ಕೊಂಡಿದ್ದೆ. ಹಾಗೆ ಡೌನಿಗೆ ಬಂದು 2.25 ಮಾರ್ಕ್ ಮಾಡ್ಕೊತ ಇದ್ದೀನಿ ಇದನ್ನು. ನೋಡಿ ಕಟ್ ಮಾಡ್ತಾ ಇದ್ದೀನಿ ಇವಾಗ. ಸ್ನೇಹಿತರೆ ನೋಡಿ ಇದು ಶೋಲ್ಡ್ರು ತೋರಿಸ್ತೀನಿ ನಾನು ನಿಮಗೆ, ಕರೆಕ್ಟಾಗಿ ಬರುತ್ತಿಲ್ಲ ಅಂತೇಳಿ ನೋಡ್ಕೊಂಬಿಡಿ ಒಂದ್ಸರಿ. ನೋಡಿ ಫ್ರೆಂಡ್ಸ್ ಶೋಲ್ಡ್ರು ಕರೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.